ಬುದ್ಧಿವಂತ ಈಗ ತೆಗ್ದಿರಿ ಸರ್ ನಮ್ಮ ಟ್ಯೂಷನ್ ನೋಡಿ ಸರ್ ನೀವು ಅಲ್ಲಿ ವಿಡಿಯೋ ಮಾಡ್ತಾರೆ ಏನೇನೋ ಹೇಳ್ಬಿಟ್ಟು ಮನೆ ಕಡೆ ಹೇಳ್ತೀನಿ. ಸರ್ ಅದನ್ನು ಸ್ಟೇಟಸ್ ಹಾಕ್ಬೇಕು ಏನೇನೋ ಹೇಳ್ಬೇಡಿ. ಈ ಹುಡುಗಿ ಏನು ಕೇಕ್ನೇ ತೆಗಿತೈತೆ ಹಂಗೆ ಬಿಡ ಒಂದು ಇವೆಲ್ಲ ಯಾರು ಎಕ್ಸ್ಪೆಕ್ಟು ಮಾಡಲ್ಲ. ಅದು ನಿಮ್ಮ ಪ್ರೀತಿ ವಿಶ್ವಾಸದಿಂದ ಮಾಡಿದ್ರೆ ಅದು ಖುಷಿ ಇದೆ. ನಾನು ಯಾವಾಗಲೂ ಜನರಲಿ ಹೇಳ್ತಾ ಇರ್ತೀನಿ, ನಾನಾಗಿರಲಿ ಯಾವುದೇ ಲೆಕ್ಚರರ್ಸ್ ಆಗಿರಲಿ, ನಾವು ಮಾಡೋ ಪಾಠ ಇದೆಯಲ್ಲ, ನಾವು ಮಾಡೋದು ಯಾವುದೂ ಅಲ್ಲ ಪಾಠ. ನಾವು ನೀಟಾಗಿ ಲೆಕ್ಕವಾಗಿ ನಿಮಗೆ ಪಾಠನ ಹೇಳ್ಕೊಡಲ್ಲ. ನಾವೆಲ್ಲ ಮಾಡೋದು ನಮ್ಮ ಸ್ವಾರ್ಥಕ್ಕೇನೆ. ನಾವು ನಮ್ಮ ಬದುಕು ನಡೆಸಬೇಕು, ನಾವು ಅದಕ್ಕೆ ಪಾಠ ಮಾಡ್ತೀವಿ. ಕರೆಕ್ಟ್ ತಾನೆ? ನಾನು ಯಾವಾಗಲೂ ಜೀವನದಲ್ಲಿ ಕನ್ಸಿಡರ್ ಮಾಡಿರೋದು ನಮಗೆ ನಿಜವಾಗ್ಲೂ ಪಾಠ ಕಲಿಸೋದು ಯಾವಾಗಲೂ ಎರಡೇ ಥಿಂಗ್ ನಾನು ಹೇಳೋದು. ಒಂದು ಬಡತನ, ಇನ್ನೊಂದು ಅವಮಾನ. ಎಲ್ಲರೂ ಅದೇ ಜೀವನದಲ್ಲಿ ನಿಜವಾದ ಪಾಠ ಕಲಿಸೋದು. ಒಂದು ಬಡತನ ಭಾರಿ ಕಲಿಸುತ್ತೆ ಪಾಠನ, ಇನ್ನೊಂದು ಅವಮಾನ. ಅದು ತುಂಬ ಚೆನ್ನಾಗಿ ಕಲಿಸುತ್ತೆ ಪಾಠನ ಲೈಫಲ್ಲಿ. ಅರ್ಥ ಆಯ್ತಾ? ಅವೆರಡು ನಾವು ಕಲ್ತ್ಬಿಟ್ರೆ, ಕರೆಕ್ಟಾಗಿ ನೋಡ್ಕೊಬಿಟ್ರೆ, ಬಡತನ ಆಗಿರ್ಬೋದು, ಅವಮಾನ ಆಗಿರ್ಬೋದು, ಕರೆಕ್ಟಾಗಿ ರಿಯಲೈಸ್ ಮಾಡಿಕೊಂಡು ಆ ಪಾಠದಿಂದ ನಾವು ನೀಟಾಗಿ ಪಾಠ ಅರ್ಥ ಮಾಡ್ಕೊಬಿಟ್ರೆ ಜೀವನದಲ್ಲಿ ಚೆನ್ನಾಗಿರ್ತೀವಿ. ನಾವು ಈಗ ಏನು ಮಾಡ್ತೀವಿ ಪಾಠ, ಅವೆಲ್ಲದು ಎಜುಕೇಷನ್ ಇದೆಯಲ್ಲ, ಇಟ್ ಈಸ್ ಎ ಬಿಸ್ನೆಸ್ ಈಗಿನ ಡೇಸಲ್ಲಿ. ಅರ್ಥ ಆಯ್ತಾ? ಬಟ್ ಆ ಬಿಸ್ನೆಸ್ಸಲ್ಲಿ ಕೆಲವರು ಎಥಿಕ್ಸ್ ಇಟ್ಕೊಂಡು ಮಾಡಬೇಕು.